उत्तमश्लोके भक्तिर्भवति नैस्तिकी मूकं करोति वाचालां अंगुं लङ्घयते गिरिं यत्कृपातं वन्दे श्रीगुरुं दीनतारिणं परमानन्दमाधव श्री चैतन्य ईश्वर कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। भगवद्गीता यथारूप कर्मयोग अध्याय 3 श्लोक नंबर 28। तत्त्ववित्तु महाबाहो गुणकर्मा विभागयोः गुणागुणेषु वर्तन्त इति मत्वा न सज्जते। तत्त्ववित्तु महाबाहो गुणकर्म विभागयो गुणागुणेषु वर्तन्त इति मत्वा न सज्जते। ಈ ಮಹಾಬಾಹುವಾದ ಅರ್ಜುನ ಪರಮಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಾಗಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದ ಆಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿದಿರುತ್ತದೆ. ಪರಮಸತ್ಯವನ್ನು ತಿಳಿದವನಿಗೆ ಐಹಿಕ ಸಹವಾಸದಲ್ಲಿ ತನ್ನ ತೊಡಕಿನ ಸ್ಥಿತಿಯ ವಿಷಯವಾಗಿ ದೃಢವಾಗಿ ಹರಿವಿರುತ್ತದೆ. ತಾನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಭಿನ್ನ ಅಂಶ ಮತ್ತು ಐಹಿಕ ಸೃಷ್ಟಿಯಲ್ಲಿ ತನ್ನ ಸ್ಥಾನವಿರಬಾರದು ಎಂದು ಅವನು ತಿಳಿದಿರುತ್ತದೆ. ವಾಸ್ತವವಾಗಿ ತಾನು ನಿತ್ಯ ಜ್ಞಾನಾನಂದವಾದ ಪರಮಪ್ರಭುವಿನ ವಿಭಿನ್ನಾಂಶ ಎಂದು ಅವನಿಗೆ ಗೊತ್ತು. ಹೇಗೋ ತಾನು ಜೀವನದ ಭೌತಿಕ ಕಲ್ಪನೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ಅವನು ಗುರುತಿಸುತ್ತಾನೆ. ತನ್ನ ಪರಿಶುದ್ಧ ಅಸ್ತಿತ್ವದಲ್ಲಿ ತನ್ನ ಭಕ್ತಿ ಸೇವೆ ಚಟುವಟಿಕೆಗಳನ್ನು ದೇವೋತ್ತಮ ಪರಪುರುಷನಾದ ಕೃಷ್ಣನ ಸೇವೆಗೆ ಸರಿಹೊಂದುವುದು ಅವನ ಕರ್ತವ್ಯ. ಆದ್ದರಿಂದ ಅವನ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳ ತೊಡಗಿರುತ್ತಾನೆ. ಐಹಿಕ ಚಟುವಟಿಕೆಗಳು ಸನ್ನಿವೇಶಕ್ಕೆ ಮಿತಗೊಂಡವು ಮತ್ತು ತಾತ್ಕಾಲಿಕ. ಆದ್ದರಿಂದ ಆತನಿಗೆ ಸಹಜವಾಗಿ ಭೌತಿಕ ಇಂದ್ರಿಯಗಳ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುವುದಿಲ್ಲ. ತನ್ನ ಬದುಕಿನ ಐಹಿಕ ಸ್ಥಿತಿಯು ಭಗವಂತನ ಪರಮ ನಿಯಂತ್ರಣದಲ್ಲಿದೆ ಎಂದು ಅವನಿಗೆ ಗೊತ್ತು. ಆದ್ದರಿಂದ ವಿವಿಧ ಬಗೆಯ ಪ್ರಾಪಂಚಿಕ ಪ್ರತಿಕ್ರಿಯೆಗಳು ಅವನ ಮನಸ್ಸನ್ನು ಕಲಕುವುದಿಲ್ಲ. ಈ ಪ್ರತಿಕ್ರಿಯೆಗಳು ಭಗವಂತನ ಕರುಣೆ ಎಂದು ಅವನು ಭಾವಿಸುತ್ತಾನೆ. ಶ್ರೀಮದ್ ಭಾಗವತದ ಪ್ರಕಾರ ಪರಮದ ಸತ್ಯವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ದೇವೋತ್ತಮ ಪರಪುರುಷ ಎನ್ನುವ 3 ಸ್ವರೂಪಗಳಲ್ಲಿ ಅರಿತವನನ್ನು ತತ್ವವಿತ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪರಮ ಪ್ರಭುವಿನೊಂದಿಗೆ ತನ್ನ ಸಂಬಂಧದ ವಾಸ್ತವ ಸ್ಥಿತಿ ಅವನಿಗೆ ಗೊತ್ತು. ಸೊ ಇಲ್ಲಿ ಒಂದು ಜೀವಿ ಯಾವ ಸ್ಥಾನದಲ್ಲಿದ್ದಾನೆ, ಅವನ ಕರ್ತವ್ಯ ಏನು, ಅವನು ಯಾವ ಥರ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದೆಲ್ಲ ಇಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. 28ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅರ್ಜುನ ನೀನು ಯಾವಾಗಲೂ ನಿನ್ನ ಇಂದ್ರಿಯ ವಸ್ತುಗಳ ಮೇಲೆ, ಇಂದ್ರಿಯ ಭೋಗಗಳ ಮೇಲೆ ನೀನು ಆಸೆ ಪಟ್ಟರೆ ಸೊ ನೀನು ಈ ಭೌತಿಕ ಜಗತ್ತಲ್ಲಿ ಮತ್ತೆ ಇದು ಆಗಬೇಕಾಗಿ ಬರುತ್ತೆ, ಬಂಧನ ಆಗಬೇಕಾಗುತ್ತೆ. ಸೊ ಜೀವಿ ತಾನು ಭಗವಂತನ ಅಂಗಾಂಶ ಅಂತ ಅವನು ಅನುಭವ ಪಟ್ಟಿದ್ದಾನೆ. ಒಂದು ನಿಜವಾದ ಜೀವಿ, ಒಂದು ನಿಜವಾದ ಭಕ್ತ, ಮುಕ್ತಿಗೋಸ್ಕರ ಪ್ರಯತ್ನ ಪಡೋ ಒಂದು ಭಕ್ತ, ಆತ್ಮ ಸಾಕ್ಷಾತ್ಕಾರ ಪಡಿಬೇಕು ಅನ್ನೋ ಒಂದು ಭಕ್ತ ಏನು ಮಾಡ್ತಾನೆ, ಭಗವಂತನು ಸತ್ಯ ಸ್ವರೂಪ. ಆದರೆ ಆ ಭಗವಂತನ ಹೇಗಾದರೂ ಪಡಿಬೇಕು ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ, ತಿಳ್ಕೊತಾನೆ. ಫಸ್ಟು ನಾನು ಯಾರು, ನಾನು ಎಲ್ಲಿಂದ ಬಂದೆ. ಸೊ ನಾನು ಯಾರು ಅಂದರೆ ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ. ಈ ಆತ್ಮ ಯಾರು ಅಂದರೆ ಭಗವಂತನ ಅಂಶ, ಭಗವಂತನ ಅಂಗಾಂಶ. ಮಮೈವಾಂಶ ಜೀವೋ ಜೀವಭೂತೆ ಸನಾತನಃ ಮನಃ ಷಷ್ಠೀಂದ್ರಿಯಾಣಿ ಪ್ರಕೃತಿ ಕರ್ಷತಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ನೀವೆಲ್ಲರೂ ನನ್ನ ಅಂಗಾಂಶಗಳೇ, ಮನಸ್ಸು ಕೂಡ ನನ್ನ ಅಂಗಾಂಶನೇ. ಸೊ ಅದಕ್ಕೆ ನೀವು ಇಲ್ಲಿ ಮನಸ್ಸು ಅನ್ನೋ ಒಂದು ಇದಿಟ್ಕೊಂಡು ನೀವು ಕಷ್ಟಪಡ್ತಾ ಇದ್ದೀರಿ ಭೌತಿಕ ಪ್ರಪಂಚದಲ್ಲಿ. ಅದಕ್ಕೆ ನಿಜವಾದ ಜೀವಿಗೆ ಚೆನ್ನಾಗಿ ಗೊತ್ತು ಅವನು ಯಾರು ಅಂತ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಅವನ ಪೊಸಿಷನ್ ಏನು ಅಂತ ಗೊತ್ತಾಗುತ್ತೆ, ಅವನ ಸ್ಥಾನ ಸ್ಥಿತಿ ಏನು ಗೊತ್ತು. ಅದಕ್ಕೆ ಅವನೇನು ಮಾಡ್ತಾನೆ, ನನ್ನ ನಿಜವಾದ ಒಂದು ಕರ್ತವ್ಯ ಏನು, ನನ್ನ ನಿಜವಾದ ಸ್ಥಾನ ಏನು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ಭಗವಂತನ ಹತ್ರ ಹೋಗೋದಕ್ಕೆ, ಭಗವಂತನ ಬಗ್ಗೆ ಆತ್ಮ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಸೊ ಅವನಿಗೆ ಚೆನ್ನಾಗಿ ಗೊತ್ತು ಈ ಭೌತಿಕ ಪ್ರಪಂಚ ಒಂದು ಜೈಲು ಅಂತ ಚೆನ್ನಾಗಿ ಗೊತ್ತು ಅವನಿಗೆ. ಈ ಭೌತಿಕ ಪ್ರಪಂಚ ಏನಕ್ಕೆ ಹೋಲಿಸಿದ್ದಾರೆ ಅಂದರೆ, ಒಂದು ಜೈಲ್ ಥರ ಹೋಲಿಸ್ತಾರೆ. ಹೇಗೆ ಒಂದು ಪಂಜರದಲ್ಲಿ ಪಕ್ಷಿನಿಟ್ಟು ಕೂಡಾಕ್ಬಿಟ್ಟು ಕೂಡಾಕಿದ್ರೆ ಆ ಪಕ್ಷಿಗೆ ಏನಾಗುತ್ತೆ ಅಂದರೆ ಒಂದು ಜೈಲ್ ಥರ ಆಗುತ್ತೆ.
ಅದಕ್ಕೆ ಯಾವಾಗ ಹೊರಗಡೆ ಹೋಗಿ ನಾನು ಹಾರ್ಕೊಂಡು ಹೋಗ್ಬೇಕು ಅಂತ ಕಾಯ್ಕೊಂಡಿರ್ತೇನೆ. ಅದೇ ಥರ ನಾವು ಇಲ್ಲಿ ಪಂಜರದಲ್ಲಿರೋ ಒಂದು ಅಕ್ಕಿ ಥರ ನಾವು ಪಕ್ಷಿಗಳ ಥರ ನಾವು ಇಲ್ಲಿ ನಮ್ಮನ್ನ ಜೈಲಲ್ಲಿ ನಮಗೆ ನಾವೇ ಇದು ಮಾಡ್ಕೊಂಡಿರೋ ಇದೆ ಈ ಕರ್ತ ಇದಲ್ಲ ಈ ಹೋಮ್ವರ್ಕ್ ಎಲ್ಲ ನಾವು ಮಾಡ್ಕೊಂಡಿರೋದೆ. ಆ ಹೋಮ್ವರ್ಕ್ ತಕ್ಕಂತೆ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಬಾಡಿಗೆ ಎಷ್ಟು ನಾವು ಇದು ಸಹಾಯ ಮಾಡ್ತಿರೋ ಅಷ್ಟೇ ಅದು ಇದಾಗೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಾವೇನು ಇಂದ್ರಿಯ ಭೋಗಗಳನ್ನ ಮಾಡೋಕ್ಕಾಗಲ್ಲ. ಸೊ ನಾವು ಅನ್ಕೊಂತೀರಿ ಆತ ಇದು ಇನ್ನೂ ಭೋಗ ಮಾಡಬೇಕು, ಇನ್ನೂ ತಿನ್ನಬೇಕು, ಇನ್ನೂ ಓಡಾಡಬೇಕು, ಇನ್ನೂ ಇನ್ನೂ ಸಂತೋಷ ಪಡಿಬೇಕು, ಬೇರೆ ಬೇರೆ ಸಂತೋಷ ಪಡಿಬೇಕು ಅಂತ. ಕೆಲವ್ರು ಏನು ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಅದು ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಇನ್ಸ್ಟಾಗ್ರಾಮ್ಗೆ ಹೋಗ್ತಾರೆ. ಇನ್ಸ್ಟಾಗ್ರಾಮ್ಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ವಾಟ್ಸಪ್ಗೆ ಹೋಗ್ತಾರೆ. ವಾಟ್ಸಪ್ ಇನ್ನೊಂದು ಇದಕ್ಕೆ ಎಲ್ಲೆಲ್ಲೋ ಹೋಗ್ತಾನೆ. ಅವ್ನು ಏನೋ ಸಂತೋಷ ಪಡೆಯೋದಕ್ಕೆ ಅವ್ನು ಎಲ್ಲಿ ನಿಜವಾದ ಸಂತೋಷ ಸಿಗ್ತಾ ಇಲ್ಲ. ಯಾಕೆ ನಿಜವಾದ ಸಂತೋಷ ಸಿಗ್ತಾ ಇಲ್ಲ ಅಂದ್ರೆ ಇದೆಲ್ಲ ಸಂತೋಷ ಒಂದು ತಾತ್ಕಾಲಿಕ, ಆ ಕ್ಷಣಿಕ ಮಾತ್ರನೇ. ಅದು ನಿರಂತರವಾಗಿ ಸಂತೋಷ ಸಿಗಲ್ಲ ನಮ್ಗೆ. ಅದಕ್ಕೆ ನಾವಿಲ್ಲಿ ಕಷ್ಟಪಡ್ತೀವಿ. ಅದೇ ಇದು ಇನ್ನೊಂದು ಇಲಿ ಪಂಜರದಲ್ಲಿ. ಸೊ ಇಲಿ ಹೆಂಗೆ ಗೂಡಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಏನ್ ಮಾಡುತ್ತಂದ್ರೆ ಹಳ್ಳಲ್ಲಿ ಅಗಿತಂತೆ ಅದು ಕಬ್ಣನ ಈಚೆ ಬರೋದಿಕ್ಕೆ. ಆದ್ರೆ ಏನ್ ಮಾಡಿದ್ರು ಬರಕ್ ಆಗ್ತಾ ಇಲ್ಲ. ಅದು ಮುಂದೆನೆ ಯೋಚನೆ ಮಾಡ್ಬೇಕಾಯ್ತು. ನಾನು ಇಲ್ಲಿ ಹೋಗ್ತೀನಿ ಇದ್ ಮಾಡಿದ್ರೆ ನಾನು ಹೆಂಗೋ ಇದ್ರಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಬಿದ್ದೋಗ್ತೀನಿ ಅಂತ ಜೀವಿ ಬಂದು ಯೋಚನೆ ಮಾಡ್ಬೇಕು. ಇಲಿ ಯಾರಂದ್ರೆ ನಾವು ಈ ಇದು ಜೀವಾತ್ಮಗಳು. ನಾವು ಸಂತೋಷಕ್ಕೋಸ್ಕರ ನಾವು ಹುಡುಕಿ ಏನ್ ಮಾಡ್ತೀರಿ, ಇಲ್ಲಿ ಸಂತೋಷ ಇದೆ ಅಲ್ಲಿ ಸಂತೋಷ ಇದೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಭೌತಿಕ ಪ್ರಪಂಚಕ್ಕೆ ಬಂದ್ಬಿಡ್ತೀವಿ. ಬಂದು ಇಲ್ಲಿ ಕಷ್ಟಪಡ್ತಾ ಇದ್ವಿ. ಇಲ್ಲಿ ಕಷ್ಟಪಟ್ಟು ಇಲ್ಲಿ ಏನೇನೋ ನಾವು ಪ್ರಯತ್ನ ಪಡ್ತೀವಿ, ನಮ್ಮ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇಲಿ ತರ ನಾವೇನ್ ಮಾಡ್ತಿದ್ರಿ, ಇದು ಗೂಡಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾವು ಹೊರಗಡೆ ಬರೋಕ್ಕೆ ಕಷ್ಟಪಡ್ತಾ ಇದೀವಿ. ಅದು ಕಷ್ಟಪಡ್ಬೇಕಾದ್ರೆ ಕೃಷ್ಣ ಇಲ್ಲಿ ಸಲಹೆಗಳು ಕೊಡ್ತಾ ಇದ್ದಾರೆ. ಬೇಕಾದಷ್ಟು ಉಪದೇಶಗಳು ಮಾಡ್ತಾನೆ ಇದ್ದಾರೆ. ತುಂಬಾ ಈಸಿಯಾದ ಇದು ಸರಳಗಳು. ಇದೆಲ್ಲ ಈ 28ರಿಂದ 33-34 ಬೇಕಾದಷ್ಟು ಸಲಹೆಗಳು ಕೊಡ್ತಾ ಇದ್ದಾರೆ ಕೃಷ್ಣ. ನೀನು ತಪ್ಪಿಸ್ಕೋಬೇಕಾದ್ರೆ ಒಂದೇ ಒಂದು ದಾರಿ, ನೀನು ಕೃಷ್ಣ ಭಕ್ತಿ ಮಾಡಬೇಕು. ಭಕ್ತಿ ಸೇವೆ ಮಾಡೋದ್ರಿಂದ ನಿನ್ಗೇನಾಗುತ್ತೆ, ಭೌತಿಕವಾದ ಭೋಗ ಅನುಭವಿಸೋ ಒಂದು ಪ್ರವೃತ್ತಿಯಿಂದ ನೀನ್ ಏನಾಗ್ತೀಯ, ಬಿಡುಗಡೆ ಆಗ್ತೀಯ. ರುಚಿ ಕಡಿಮೆ ಆಗ್ತಾ ಬರುತ್ತೆ. ಭಕ್ತಿ ಸೇವೆ ಹೆಚ್ಚಾಗ್ತಾ ಇದ್ರೆ ಇದು ಹಿಂಗಿರುತ್ತೆ ಗ್ರಾಫು. ಭೋಗ ನಾವು ಸಂತೋಷ ನಮ್ಮ ಇಂದ್ರಿಯಗಳನ್ನ ಭೋಗ ಮಾಡ್ಬೇಕು ಅಂತ ಹಿಂಗಿರುತ್ತೆ ಅದು. ಇದು ಭಕ್ತಿ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಬರ್ತಾ ಇದ್ರೆ ಇದು ಕೆಳಗೆ ಇರುತ್ತೆ. ಇದು ಜಾಸ್ತಿ ಆಗ್ತಾ ಹೋದ್ರೆ ಭಕ್ತಿ ಕೆಳಗೆ ಬರ್ತಾ ಇರುತ್ತೆ. ಗ್ರಾಫ್ ತರ ಇದು, ಈ ಮ್ಯಾಥ್ಸ್ ಅಲ್ಲಿ ತೋರಿಸ್ತಾರಲ್ಲ ಆ ತರ ಗ್ರಾಫ್ ತರ ಇದು. ಸೊ ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನಾನು ನಿನಗೆ ಭಕ್ತಿ ಸೇವೆ ಅಂತ ಒಂದು ಕೊಟ್ಟಿದ್ದೀನಿ. ಆ ಭಕ್ತಿ ಸೇವೆ ನೀನು ನನಗೆ ಶರಣಾಗತಿ ಆಗ್ಬಿಟ್ಟು ನೀನು ಅಂತ ಹೇಳ್ತಾ ಇದ್ದಾರೆ. ನನಗೆ ಶರಣಾಗತಿ ಆದ್ರೆ ನಿನಗೆ ಇದರಿಂದ ಈ ಜೈಲಿಂದ ನೀನು ತಪ್ಪಿಸ್ಕೊಂತೀಯ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕವಾಗಿ 29. ಪ್ರಕೃತಿ ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯತ್. ಪ್ರಕೃತಿಯ ಗುಣಗಳಿಂದ ಮೂಡಲಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ನುಡಿಗಳಲ್ಲಿ ತನ್ಮಯರಾಗಿ ಆಸಕ್ತರಾಗುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟವಾದರೂ ವಿವೇಕಿಗಳು ಅವರನ್ನು ವಿಚಾರಗೊಳಿಸಲು ಪ್ರಯತ್ನಿಸಬಾರದು. ಇಲ್ಲಿ ಭೌತಿಕ ಗುಣಗಳಿಂದ ನಾವೇನ್ ಮಾಡ್ತಾ ಇದ್ರಿ, ವಿಚಲಿತ ಆಗ್ತಾ ಇದೀವಿ. ಈ ಭೌತಿಕ ಗುಣ 3 ಗುಣಗಳಿದೆ, ಸತ್ವಗುಣ, ರಜೋಗುಣ, ತಮೋಗುಣ. ಈ ರಜೋಗುಣ, ತಮೋಗುಣ, ಸತ್ವಗುಣದಿಂದ ಮತ್ತೆ ನಾವೇನ್ ಮಾಡ್ತಾ ಇದ್ರಿ, ಜನ್ಮ ತಗೊಂತಾನೆ ಬರ್ತಾ ಇದೀವಿ. ಅದಕ್ಕೆ ಭಗವಂತ ಇನ್ನೊಂದು ಉದ್ದೇಶ ಕೊಡ್ತಾ ಇದ್ದಾರೆ. ನೀವು ಮೂರ್ಖರ ಥರ ಇಲ್ಲಿ ನನ್ನ ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಮಗೆ ನೀವಿಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರ್ಸನ್ಸ್ ಹೂ ಆರ್ unknowledgeably falsely identify with gross material consciousness are full of material designations. The body is a gift of the material nature, and one who is too much attached to the bodily consciousness is called manda, or a lazy person without understanding the spirit of spirit souls. ಆತ್ಮದ ಬಗ್ಗೆ ದೇಹದ ಬಗ್ಗೆ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಯಾರೊಬ್ಬರು ನಾನು ದೇಹ 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 ಅನ್ಕೊಂಡು ಆ ಒಂದು ಗುರುತಿನಲ್ಲಿ ಅವನು ಆ ಗುರುತನ್ನು ಸೂಚಿಸ್ಕೊಂಡು ಅವನ ಜೀವನ ಮಾಡ್ತಾನೋ, ಅವನೇನಾಗ್ತಾನೆ ಅಂದರೆ ಆತ್ಮದ ಬಗ್ಗೆ ಅವನಿಗೆ ಜ್ಞಾನನೇ ಬರಲ್ಲ, ಆತ್ಮಜ್ಞಾನನೇ ಬರಲ್ಲ ಅವನಿಗೆ. ಸೊ ಅದಕ್ಕೆ ನಾವು ಮೂರ್ಖರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಮೂರ್ಖರು ಯಾರಂದರೆ, ನಾನು ಈ ದೇಹ, ನಾನು ಇದು ತಮಿಳ್ನಾಡವನು, ನಾನು ಇದು ಅಮೆರಿಕಾವನು, ನಾನು ರಷ್ಯಾದವನು, ನಾನು ಆಂಧ್ರದವನು, ನಾನು ಡಿಸಿಗ್ನೇಷನ್ಸ್ ಅಂದರೆ ಉಪಾಧಿಗಳು. ನಾನು MLA, ನಾನು MP, ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರು,
ನಾನು ಗೆಜೆಟೆಡ್ ಆಫೀಸರು, ನಾನು ಡಾಕ್ಟ್ರು, ನಾನು ಅಡ್ವೊಕೇಟು, ನಾನು ತುಂಬ ಇದು ಶ್ರೀಮಂತ, ಅದು ಇದೊಂದು ಇದೆಲ್ಲ ಡೆಸಿಗ್ನೇಷನ್ಸು. ಆ ಡೆಸಿಗ್ನೇಷನ್ಸಿಂದ ನಾವು ಹೊರಗಡೆ ಬರ್ಬೇಕು. ಅಂದರೆ ಉಪಾಧಿಗಳು, ಅಂದರೆ ನಮ್ಮ ಇದೇನು ಪೊಸಿಷನು, ಆ ಟಾಪ್ ಮೋಸ್ಟ್ ಪೊಸಿಷನ್ ಇರ್ತೀರಲ್ಲ, ನಾವೇನು ಮಾಡ್ತೀರ ಅವಾಗ ಏನಾಗುತ್ತೆ ಅಂದರೆ ಆ ಪೊಸಿಷನ್ ಬಂದು ನಮ್ಮನ್ನು ಭಕ್ತಿ ಸೇವೆ ಮಾಡೋದಕ್ಕೆ ತಡೀತಾ ಇರ್ತೀವಿ. ಯಾಕಂದರೆ ಬರುತ್ತೆ ಒಂದು ಎರಡನೇದು, ಆ ಪೊಸಿಷನ್ ತಗ್ಗಿ ನಾವು ನಡ್ಕೊಂಡ್ಬಿಟ್ರೆ ನೋಡೋರು ಏನ್ ಹೇಳ್ತಾರೆ, ಏನಪ್ಪ ಇವನು ಈ ತರ ಇಲ್ಲೆಲ್ಲ ಬಂದು ದೇವಸ್ಥಾನದಲ್ಲ ಗುಡಿಸ್ತಾ ಇದ್ದಾನಲ್ಲಪ್ಪ ಇವನು, ದೇವಸ್ಥಾನಕ್ಕೆಲ್ಲ ಬಂದ್ಬಿಟ್ಟಿದ್ದಾನೆ, ಸೇವೆ ಮಾಡ್ತಾ ಇದ್ದಾನೆ ಇವನು ಅಂತ ಯಾರನ್ನ ಹೇಳ್ಬಿಡ್ತಾರಲ್ವಾ. ಅದಕ್ಕೆ ಆ ಪ್ರೆಸ್ಟೀಜ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದನ್ನ ತಡೆಯುತ್ತೆ ಇದು ಉಪಾಧಿಗಳು. ಏನ್ ಅನ್ಕೊಂಡ್ಬಿಡ್ತಾರಪ್ಪ, ನನ್ನ ಇದೇನೋ ನನ್ನ ಪೊಸಿಷನ್ ಏನೋ, ಇವ್ರು ಮಾಡ್ತಾ ಇರೋದೇನೋ, ಅದಕ್ಕೆ ಏನ್ ಅನ್ಕೊಂಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಅವರು ಆ ಪೊಸಿಷನ್ ಇಂದ ಇಳಿಯಲ್ಲ, ಕೆಳಗಡೆ ಇಳಿಯಲ್ಲ ಅವರು. ಅದು ನಾನು ಅನ್ನೋ ಇದು ನನ್ನ ದೇಹ ಅನ್ನೋ ಒಂದು ಜ್ಞಾನದಲ್ಲೇ ನಾವು ಇದ್ದೀರಿ, ಆ ಒಂದು ಚೈತನ್ಯದಲ್ಲೇ ನಾವು ಜೀವನ ಮಾಡ್ತಾ ಇದ್ದೀರಿ. ಅದಕ್ಕೆ ನಮಗೆ ಏನಾಗುತ್ತೆ ಅಂದರೆ ಇಗ್ನೋರ್ ಅಂಡ್ ಮೆನ್ ಥಿಂಕ್ ದಟ್ ದ ಬಾಡಿ ಆಸ್ ಎ ಸೆಲ್ಫ್, ದೇ ಆಕ್ಸೆಪ್ಟ್ ಬಾಡಿಲಿ ಕಾನ್ಷಿಯಸ್ ವಿತ್ ಅದರ್ಸ್ ಆಸ್ ಕಿನ್ಮೆನ್ಶಿಪ್. ಆ ದೇಹ ಅನ್ನೋದು ಯಾವುದಾದ್ರು ಅಂದರೆ ನನ್ನ ರಿಲೇಷನ್ಸು, ನನ್ನ ಬಾಂಧವ್ಯರು, ನನ್ನ ಸ್ನೇಹಿತರು, ನನ್ನ ಜಮೀನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಸಂಸಾರ, ನನ್ನ ದೇಶ ಕೂಡ ಅಟ್ಯಾಚ್ ಆಗ್ಬಿಡ್ತಂತೆ ಹೇಳ್ತಾರೆ. ದೇಶಕ್ಕೆ ಅಟ್ಯಾಚ್ ಆಗ್ಬಿಟ್ರೆ ನೇತ ಆಗ್ಬಿಡ್ತಾರೆ, ನೆಕ್ಸ್ಟ್ ಲೀಡರ್ ಆಗ್ಬಿಡ್ತಾನೆ, ಭಕ್ತಿಗೆ ಬರೋಕ್ಕಾಗಲ್ಲ. ಇವಾಗ ಗಾಂಧಿ ಏನ್ ಮಾಡ್ದ, ಕೊನೆಗೆ ಅವನಿಗೆ ಭಕ್ತಿ ಸೇವೆನೇ ಬಂದಿಲ್ಲ. ಅವನೇನ್ ಮಾಡ್ದ, ಕೊನೆಗೆ ದೇಶ 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 ಅನ್ಕೊಂಡು ಸತ್ತೋಗ್ಬಿಟ್ಟ. ಯಾರೋ ಒಬ್ರು ಬಂದು ಅವನ್ನ ಕೊಂದಾಕ್ಬಿಟ್ರು. ಕೊನೆಗೆ ಅವನೇ ಅಂತ ದೇಶ, ಎಷ್ಟೋ ಜನ ಭಕ್ತರು ನಮ್ಮ ಪ್ರಭುಪಾದರೆಲ್ಲ ಅವ್ರಿಗೆ ಲೆಟರ್ ಬರೆದ್ರು, ನೀನು ದೇಶದ ಬಗ್ಗೆ ನೀನು ಹೋರಾಡಬೇಕಾದ್ರೆ ನೀನು ಭಗವಂತನ ಶರಣಗತಿ ಆದ್ರೆ ಭಗವಂತ ನಿನ್ಗೆ ತಗೊಳ್ತಾನೆ ಸ್ವಾತಂತ್ರ್ಯ, ನಿನ್ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಷ್ಟು ಹೇಳಿದ್ರು ಅವ್ನು ಕೇಳಿಲ್ಲ. ಕೊನೆಗೆ ನಮ್ಮ ದೇಶಸ್ಥರೇ ಅವ್ನಿಗೆ ಇದು ಮಾಡಿದ್ರು. ಬಟ್ ಅವನು ಯಾವುದು ಸರಿಯಾಗಿ ಫಾಲೋ ಮಾಡಿಲ್ಲ ಗಾಂಧಿ. ನಾವೆಲ್ಲರೂ ಅನ್ಕೊಂಡ್ಬಿಟ್ಟಿದ್ರೆ ಅವ್ನು ಮಹಾತ್ಮ ಅಂತ. ಅವರು ಈ ವೇದ ವಿಧಾನದ ಪ್ರಕಾರ ಸರಿಯಾಗಿ ಗೊತ್ತಿಲ್ಲ, ಯಾರಿಗೂ ಸರಿಯಾಗಿ ಫಾಲೋ ಮಾಡಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಹೇಳಿದಾರೆ, ಒಂದು ಬುಕ್ ಬರೆದಿದ್ದಾರೆ ಅವರು, ಗಾಂಧಿ ಬಗ್ಗೆ ಒಂದು ಬುಕ್ಕೇ ಬರೆದಿದ್ದಾರೆ. ಅವ್ರು ಏನೇನು ಕೆಟ್ಟ ಕೆಲಸ ಮಾಡಿದ್ದಾರೆ ಅದೆಲ್ಲ ಒಂದು ಬರೆದಿದ್ದಾರೆ ಅವರು. So social work, nationalism and altruism are some of the activities such materially designated persons. So ಇಲ್ಲಿ ಸೋಷಿಯಲ್ ವರ್ಕ್ ಅಂದ್ರೆ ಸಮುದಾಯದಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿ ನಾಯಕನಾಗಿರ್ತಾರೆ. ಸಮಾಜದಲ್ಲಿ ನಾಯಕನಾಗಿ ಪ್ರಜೆಗಳಿಗೆ ಪ್ರಜೆಗಳಿಗೆ ಸೇವೆ ಮಾಡೋದು, ಬಟ್ಟೆಗಳಿಸ್ಕೊಡೋದು, ಅವ್ರಿಗೆ ದುಡ್ಡು ಕಾಲೇಜ್ ಫೀಸ್ ಕಟ್ಬೇಕು ನನ್ನ ಮಗನಿಗೆ ಅಂದ್ರೆ ಅವ್ರಿಗೆ ಇದು ಚೆಕ್ ಕೊಟ್ಬಿಡೋದು, ಈ ತರ ಇದೆಲ್ಲ ಸಮಾಜ ಸೇವೆ. ಆಮೇಲೆ ದೇಶಕ್ಕೆ ಸೇವೆ ಮಾಡೋದು, ನಾನು ಹೇಳಿದ ದೇಶಕ್ಕೆ ಸೇವೆ ಮಾಡೋದು. ಆಮೇಲೆ ಈ ತರ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡಿದ್ರೆ ಅವರು 10 ಜನ ಹೊಗಳ್ತಾರಲ್ಲ, ಎಂತವನಪ್ಪ ಇವನು, ಎಷ್ಟು ಬಡವರಿಗೆ ಇಲ್ಲ ಅಂದ್ರೆ ಸಾಕು. ಆಮೇಲೆ ಮದುವೆಗಳು ಮಾಡ್ಕೊಡೋದು, ಎಲ್ಲ ಫಿಲಮ್ ಆಕ್ಟರ್ಸ್ ಏನ್ ಮಾಡೋದು, ಸಾಮೂಹಿಕವಾಗಿ ಮದುವೆಗಳು ಮಾಡ್ಕೊಡೋದು. ಅದರಿಂದ ಏನು ಪ್ರಯೋಜನ ಇಲ್ಲ. ಪಯಸ್ ಆಕ್ಟಿವಿಟೀಸ್, ಅದು ಪುಣ್ಯ ಕಾರ್ಯಗಳು ಮಾತ್ರನೇ ಅದು. ಅದರಿಂದ ನಾವು ಭಗವಂತ ಹತ್ರ ಹೋಗೋದಕ್ಕೆ ಆಗಲ್ಲ. ಸುಮ್ಮನೆ ಜನಗಳಿಗೆ ಸೇವೆ ಮಾಡೋ, ಮಾನವ ಸೇವೆಯೇ ಮಾಧವ ಸೇವೆ ಅಂತಾರಲ್ಲ, ತಪ್ಪದು. ಮಾಧವ ಸೇವೆಯೇ ಮಾನವ ಸೇವಾ. ಮಾಧವನಿಗೆ ಸೇವೆ ಮಾಡಿದ್ರೆ 84 ಲಕ್ಷ ಜೀವರಾಶಿಗೆ ಅವ್ರು ಕಾಪಾಡ್ಕೊಂತಾರೆ, ಅವ್ರು ನೋಡ್ಕೊಂತಾರೆ. ಸೊ ಅದೇ ಇಲ್ಲಿ ಉಪಾಧಿಗಳು ಇರಬಾರದು ಅಂತ ಹೇಳ್ತಾರೆ. ಇನ್ನೊಂದು, ದಿಸ್ ಬಾಡಿ ಇಸ್ ಗಿಫ್ಟ್ ಆಫ್ ಎ ಮೆಟೀರಿಯಲ್ ಅಂಡ್ ಒನ್ ಹೂ ಇಸ್ ಟೂ ಮಚ್ ಅಟ್ಯಾಚ್ ಟು ಬಾಡಿ ಕಾನ್ಷಿಯಸ್ ಕಾಲ್ಡ್ ಮಂದ ಆರ್ ಅ ಲೇಜಿ ಪರ್ಸನ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಟ್ ಸೋಲ್. ಈ ಲೇಜಿ ಆತ್ಮ ಈ ಸೋಂಬೇರಿಗಳು ಏನ್ ಮಾಡ್ತಾರೆ ಅಂದ್ರೆ ಆತ್ಮದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಜ್ಞಾನ ಬೇಕು. ಈಗ ಸರಳವಾಗಿರೋರ ಸಾಮಾನ್ಯ ವ್ಯಕ್ತಿಗಳೆಲ್ಲ ಅವ್ರ ಹತ್ರ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಇದು ತತ್ವಜ್ಞಾನ, ಅದರಲ್ಲಿ ಸಿದ್ಧಾಂತ ಇದೆ. ಆತ್ಮಗೆ ದೇಹಕ್ಕೆ ಇರೋ ಸಂಬಂಧ ಎಲ್ಲ ತಿಳ್ಕೋಬೇಕು. ಇದು ಆತ್ಮ ಬಂದು ಶಾಶ್ವತವಾದದ್ದು, ದೇಹ ಬಂದು ತಾತ್ಕಾಲಿಕವಾದದ್ದು. ಆತ್ಮ ಬಂದು ಯಾವುದೇ ಒಂದು ಶಸ್ತ್ರದಿಂದ ನಾವು ಅದನ್ನ ನಾಶನ ಮಾಡಕ್ಕಾಗಲ್ಲ, ಅದು ವಿನಾಶ ಅದು. ಬಟ್